ಹೊಸ ವರ್ಷದ ಸಂಭ್ರಮಾಚರಣೆಗೆ ಕ್ಷಣಗಣನೆ ಆಗ್ತಾ ಇರುವಂಥದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹೊಸ ವರ್ಷವನ್ನ ಸ್ವಾಗತ ಮಾಡಿಕೊಳ್ಳಲಾಗುತ್ತೆ ಅಂತಲೇ ಹೇಳ್ಬೋದು. ಈ ಸಂದರ್ಭದಲ್ಲಿ ಏನಂತ ಹೇಳಿದ್ರೆ ಪ್ರತಿ ವರ್ಷವೂ ಕೂಡ ಹೊಸ ವರ್ಷ ನಂತರ ಅಥವಾ ಹೊಸ ವರ್ಷದ ಮೊದಲ ದಿನ ಸಾಕಷ್ಟು ಅಪಘಾತಗಳ ಬಗ್ಗೆ ವರದಿ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಏನಂತ ಹೇಳಿದ್ರೆ ಹೊಸ ವರ್ಷದ ಸಂಭ್ರಮ ಅನ್ನುವಂಥದ್ದು ಒಂದು ರೀತಿ ಲಿಮಿಟ್ ಏನಿದೆ ಅದನ್ನ ಮೀರಿ ಅದು ಹೆಚ್ಚು ಆದಾಗ ಅಥವಾ ಮದ್ಯಪಾನ ಇರ್ಬೋದು ಇನ್ನಿತರ ಯಾವುದೇ ಒಂದು ದುಶ್ಚಟಗಳನ್ನ ಹೆಚ್ಚು ಮಾಡಿಕೊಂಡಾಗ ಅಪಘಾತಗಳು ಈ ಮೋಜು ಮಸ್ತಿಯಲ್ಲಿ ಅಪಘಾತಗಳು ಆಗುವಂಥದ್ದು ಜಾಸ್ತಿ. ಸೊ ಈ ನಿಟ್ಟಿನಲ್ಲಿ ಒಂದಿಷ್ಟು ಅವೇರ್ನೆಸ್ ಮೂಡಿಸಬೇಕು ಮತ್ತೆ ಹೊಸ ವರ್ಷವನ್ನ ಸಂಭ್ರಮದಿಂದ ಒಂದು ರೀತಿ ಶಿಸ್ತಿನಿಂದ ಆಚರಿಸಿ ಅನ್ನುವ ರೀತಿಯಲ್ಲಿ ಇಲ್ಲಿ ಕುರ್ಕಾಲ್ನಲ್ಲಿ ಅಜಯ್ ಎನ್ನುವರು ಕೂಡ ಒಬ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಒಂದು ಅಪಘಾತದಿಂದ ಆಗುವಂತ ಸಮಸ್ಯೆಗಳು ಮತ್ತೆ ಏನು ಅಪಘಾತ ನಂತರ ಏನಾಗ್ತದೆ ಅನ್ನುವಂಥದ್ದು ಒಂದು ರೀತಿ ಜಾಗೃತಿ ಮೂಡಿಸುವಂತ ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಒಂದು ಪ್ರತಿಕೃತಿಯನ್ನು ಮಾಡಿರುವಂಥದ್ದು ನೀವು ಇಲ್ಲಿ ನೋಡ್ಬೋದು. ಅನಿಮಾಟ್ರಾನಿಕ್ಸ್ ಅಂತ ಹೇಳ್ತಾರೆ ಇಲ್ಲಿ. ಅಂದ್ರೆ ಆ ಬೊಂಬೆಯನ್ನ ಮಾಡಿ ಅದು ಮೂವ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅಪಘಾತ ಆದ ನಂತರ ಏನಾಗ್ತದೆ, ಒಬ್ಬ ವ್ಯಕ್ತಿ ಎಷ್ಟು ಸಫರ್ ಆಗ್ತಾನೆ, ಎಷ್ಟು ಬ್ಲಡ್ ಲಾಸ್ ಆಗ್ತದೆ, ಅವರ ಫ್ಯಾಮಿಲಿ ಎಷ್ಟು ಸಂಕಟ ಪಡ್ತದೆ, ಇದನ್ನ ಗಮನಿಸಬೇಕು ಮತ್ತೆ ಇದನ್ನ ನೋಡಿಕೊಂಡು ಹೊಸ ವರ್ಷವನ್ನ ಆಚರಿಸ್ಕೊಳ್ಬೇಕು. ಮತ್ತೆ ಹೆಚ್ಚಾಗಿ ಮೋಜು ಮಸ್ತಿಗೆ ಜಾಸ್ತಿ ಒತ್ತನ್ನು ನೀಡಬಾರದು. ಸಂಭ್ರಮದಿಂದ ಆಚರಿಸಿ ಮನೆಯವರ ಜೊತೆ ಸಂತೋಷದಿಂದ ಆಚರಿಸಿ ಆ ಸಂತೋಷವನ್ನ ಸೂತಕಕ್ಕೆ ತಗೊಂಡು ಹೋಗಬೇಡಿ ಅನ್ನುವ ಸೂಚ್ಯವಾಗಿ ಇವರು ಅಜಯ್ ಅವರು ಮಾಡಿರುವಂಥದ್ದು. ರಸ್ತೆ ಸುರಕ್ಷತೆ ಮುಖ್ಯ. ಬೈಕ್ ಚಲಾಯಿಸುವಾಗ ಹೆಲ್ಮೆಟ್ ಧರಿಸಿ, ಕಾರ್ ಚಲಾಯಿಸುವಾಗ ಸೀಟ್ ಬೆಲ್ಟ್ ಧರಿಸಿ, ಮದ್ಯಪಾನ ಅಥವಾ ಇನ್ಯಾವುದೇ ದುಶ್ಚಟಗಳನ್ನ ಮಾಡಿಕೊಂಡು ವಾಹನಗಳನ್ನ ಚಲಾಯಿಸಬೇಡಿ, ಅದು ನಿಮ್ಮ ಪ್ರಾಣಕ್ಕೆ ಕಂಟಕ ತರುವಂಥದ್ದು ಅನ್ನುವಂಥ ಒಂದು ಅವೇರ್ನೆಸ್ ಮೂಡಿಸುವ ನಿಟ್ಟಿನಲ್ಲಿ ಸ್ಮಾರ್ಟ್ ಆರ್ಟ್ ಕುರ್ಕಾಲ್ನ ಅಜಯ್ ಅವರು ಈ ರೀತಿ ಒಂದು ಪ್ರತಿಕೃತಿಯನ್ನ ಮಾಡಿರುವಂಥದ್ದು. ಉಡುಪಿ ಜಿಲ್ಲಾ ಪೊಲೀಸ್ ಇಲಾಖೆಯು ಕೂಡ ಈ ಒಂದು ಪ್ರತಿಕೃತಿಗೆ ಒಂದು ಶ್ಲಾಘನೆಯನ್ನ ತೋರಿಸಿದೆ. ಯಾಕಂತ ಹೇಳಿದ್ರೆ ರಸ್ತೆ ಸುರಕ್ಷತೆಯ ಬಗ್ಗೆ ಉಡುಪಿ ಜಿಲ್ಲಾ ಪೊಲೀಸರು ನಿರಂತರವಾಗಿ ಒಂದಿಷ್ಟು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ಹೊಸ ವರ್ಷದ ಈ ಸ್ವಾಗತ ಮತ್ತು ಈ ವರ್ಷದ ಕೊನೆಯ ದಿನ ಈ ರೀತಿಯಾಗಿ ಒಂದು ಜಾಗೃತಿ ಮೂಡಿಸುವಂತ ಒಂದು ಪ್ರತಿಕೃತಿಯನ್ನ ಮಾಡಿರುವಂಥದ್ದು ಶ್ಲಾಘನೀಯ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡ್ತಾ ಇದ್ದೀರಿ ನೀವು, ಹೆಲ್ಮೆಟ್ ಹಾಕದೆ ವಾಹನ ಚಲಾಯಿಸಿ ಏನಾಗಬಹುದು ಅನ್ನುವ ನಿಟ್ಟಿನಲ್ಲಿ ಈ ರೀತಿಯಾಗಿ ಒಂದು ಪ್ರತಿಕೃತಿಯನ್ನು ಮಾಡಿರುವಂಥದ್ದು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ನೋಡಿದ್ರೆ ಒಂದು ರೀತಿ ಭಯ ಆಗ್ತದೆ. ಕೈಕಾಲುಗಳಿಗೆ ತಲೆಗೆ ಬ್ಯಾಂಡೇಜ್ ಹಾಕಲಾಗಿದೆ. ಆ ಕಡೆ ಡ್ರಿಪ್ಸ್ ಹಾಕಿರುವಂಥದ್ದು ನೀವು ಗಮನಿಸ್ತಾ ಇದ್ದೀರಿ. ರಸ್ತೆಯ ಏನು ಕಾಪು ಮತ್ತು ಕುರ್ಕಾಲು ಸಂಪರ್ಕ ರಸ್ತೆಯ ಪಕ್ಕದಲ್ಲಿ ಇದು ಮಾಡಿರೋದ್ರಿಂದ ಒಂದು ರೀತಿ ಹೋಗುವಂತ ಇಲ್ಲಿ ಸಾಗುವಂತ ರಸ್ತೆ ಸವಾರಿಗೆ ಒಂದು ರೀತಿ ಎಚ್ಚರಿಕೆ ಗಂಟೆ ಅಂತ ಹೇಳಿದ್ರೆ ನಿಧಾನವಾಗಿ ಚಲಿಸಬೇಕು, ಆರಾಮವಾಗಿ ಚಲಿಸಬೇಕು. ಕುಟುಂಬದವರು ನಮ್ಮನ್ನು ಕಾಯ್ತಾ ಇರ್ತಾರೆ. ಹೊಸ ವರ್ಷ ಬೇರೆ, ಸಂಭ್ರಮಾಚರಣೆಗಳು ಬೇರೆ, ಕುಟುಂಬದ ಜವಾಬ್ದಾರಿಗಳೇನು ಅದನ್ನ ಅರ್ಥಕೊಂಡು ನಾವು ವಾಹನ ಚಲಾಯಿಸಬೇಕು ಅನ್ನುವ ನಿಟ್ಟಿನಲ್ಲಿ ಈ ರೀತಿಯಾಗಿ ಒಂದು ಪ್ರತಿಕೃತಿಯನ್ನ ಅವೇರ್ನೆಸ್ ಅನ್ನ ಮಾಡಿರುವಂತದ್ದು ನಾವಿಲ್ಲಿ ನೋಡ್ಬೋದಾಗಿದೆ. ಅಜಯ್ ಕುರ್ಕಾಲ್ ಅವರು ಈ ಭಾಗದಲ್ಲಿ ಇಂತಹ ಒಂದು ವಿಶೇಷವಾಗಿರುವಂತ ಜಾಗೃತಿಯ ಒಂದು ಪ್ರತಿಕೃತಿಗಳಿರ್ಬೋದು ಅಥವಾ ಟ್ಯಾಬ್ಲೋಗಳನ್ನ ಮಾಡುವಲ್ಲಿ ಒಂದು ಪ್ರಖ್ಯಾತಿಯನ್ನು ಪಡೆದಿರುವಂತವ್ರು. ಸೊ ಅವ್ರು ನಮ್ಮ ಜೊತೆಗಿದ್ದಾರೆ. ಸರ್, ಇದು ಈ ರೀತಿಯಾಗಿ ಒಂದು ಕಾನ್ಸೆಪ್ಟ್ ಮಾಡ್ಬೇಕಂತ ನಿಮ್ಗೆ ಹೇಗೆ ಅನ್ಸ್ತು? ನೀವು ನೋಡ್ಬೋದು, ಒಂದು 10-15 ವರ್ಷದ ಹಿಂದೆ ಈ ಉಡುಪಿ ಕರಾವಳಿ ಭಾಗದಲ್ಲಿ ಈ ಬೆಚ್ಚಪ್ಪ ಅಂತ ಇಡ್ತಿದ್ರು. ಅಂದ್ರೆ ಒಂದು ಅಜ್ಜನ್ ರೀತಿ ಮಾಡಿ ಸೆಲೆಬ್ರೇಷನ್ ಮಾಡ್ತಿದ್ರು. ಆ ಕಾನ್ಸೆಪ್ಟ್ ಮತ್ತೆ ಅದು ಕ್ರಮೇಣ ಹೋಯ್ತು, ಅದು ಮಾಡಬಾರ್ದಂತ ಕಾನ್ಸೆಪ್ಟ್ ಬಂತು. ಆ ಉದ್ದೇಶ ಇಟ್ಕೊಂಡು ಆ ಟೈಪ್ ಮಾಡಬಾರ್ದು, ಅದರ ಬದಲು ಈ ಟೈಪ್ ಮಾಡ್ಬೋದು ಅಂತ, ಅಂದ್ರೆ ಜನರಿಗೆ ಒಂದು ಸಂದೇಶ ಕೊಡುವ ರೀತಿಯಲ್ಲಿ ನಾವು ಮೆಸೇಜ್ ಕೊಡ್ಬೇಕಂತ ಆ ಉದ್ದೇಶಕ್ಕೆ ನಮ್ಮ ಟೀಮ್ ಸ್ಮಾರ್ಟ್ ಟೀಮ್ ಅಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲ ಸದಸ್ಯರೆಲ್ಲ ಸೇರಿ ಒಟ್ಟಿಗೆ ಸೇರಿ ನಾವು ಮಾಡಿದ್ದು ಈ ಕಲಾಕೃತಿ. ಈಗ ಮೂವ್ ಆಗ್ತಾ ಇದೆ ಅಂದ್ರೆ ಒಂದ್ ರೀತಿ ಗಾಯಗೊಂಡ ಒಬ್ಬ ವ್ಯಕ್ತಿ ಯಾವ ರೀತಿ ನೋವಲ್ಲಿ ಒದ್ದಾಡ್ತಾನೆ ಅದೇ ರೀತಿಯಾಗಿ ಮಾಡಿದ್ದೀರಿ. ಅದು ಹೇಗೆ ಮಾಡಿದ್ರಿ ಅಂತ? ನಾವ್ ಆಕ್ಚುಲಿ ನಾರ್ಮಲ್ ಇಡ್ಬೋದಿತ್ತು. ಈ ನಾರ್ಮಲ್ ಇಟ್ರೆ ಜನರು ಏನಾಗ್ತಾರೆ ಅಂದ್ರೆ ನಾರ್ಮಲ್ ಆಗಿ ನೋಡ್ಕೊಂಡು ಹೋಗ್ತಾರೆ. ಅದಕ್ಕಿಂತ ಸ್ವಲ್ಪ ಅದಕ್ಕೆ ನೈಜ ಅಂದ್ರೆ ನೋಡುವಾಗ ಸ್ವಲ್ಪ ಗಾಬರಿ ಆಗ್ಬೇಕು, ನೋಡುವಾಗ ನಾವು ಹೆಲ್ಮೆಟ್ ಧರಿಸ್ಬೇಕು ಅಂತ ಆ ಉದ್ದೇಶ ಇಟ್ಕೊಂಡು ನಾವು ಮಾಡಿದ್ದು. ಮತ್ತೆ ಅದರಲ್ಲಿ ಮೆಕ್ಯಾನಿಸಮ್ ನನ್ನ ಗೆಳೆಯ ದೀಪಕ್ ರಾಜ್ ಅಂತ ಇದ್ದಾರೆ, ಅವರು ಅದ್ರದ್ದು ಮೆಕ್ಯಾನಿಸಮ್ ವರ್ಕ್ ಮಾಡಿದ್ದಾರೆ. ಯಾಕಂದ್ರೆ ಈ ಕಲಾಕೃತಿ ವರ್ಕ್ ಎಲ್ಲ ನಾನು ಮಾಡ್ತೇನೆ, ಈ ಮೆಕ್ಯಾನಿಸಮ್ ಅಷ್ಟು ಗೊತ್ತಿರೋದಿಲ್ಲ. ಹಾಗಾಗಿ ನನ್ನ ಟೀಮ್ ಅವರು ಮಾಡಿದ್ದಾರೆ. ಈಗ ಪೊಲೀಸ್ನವರು ಬಂದು ಈ ಪ್ರತಿಕೃತಿಯನ್ನು ನೋಡಿದ್ರು, ಏನಂದ್ರು? ಮತ್ತೆ ಅವರಿಗೆ ಏನ್ ರಿಯಾಕ್ಷನ್ ಆಗಿತ್ತು ಅವ್ರದಂತೆ? ಮೊದ್ಲಿಗೆ ನಮ್ಗೊಂದು ಹೆದರಿಕೆ ಇತ್ತು, ಯಾಕಂದ್ರೆ ಇದನ್ನು ಮಾಡಬಾರ್ದಂತ ಮುಂಚೆ ಹೇಳ್ತಿದ್ರಲ್ಲ, ಈ ಹೊಸ ವರ್ಷ ಆಚರಣೆಯನ್ನು ಈ ಟೈಪ್ ಎಲ್ಲ ಮಾಡಬಾರ್ದಂತ ಒಂದು ಹೆದರಿಕೆ ಇತ್ತು. ಪೊಲೀಸ್ನವರು ಬಂದ್ರು, ಅವರಿಗೆ ಸಹ ತುಂಬಾ ಖುಷಿ ಆಯ್ತು. ಮತ್ತೆ ಅವರು ಕೂಡ ಇಂಥ ಕಾರ್ಯಕ್ರಮ ಇನ್ನು ಮಾಡಬೇಕು, ನಮ್ಮ ಏರಿಯಾದಲ್ಲಿ ಕೂಡ ಮಾಡ್ಬೇಕಂತ ಹೇಳಿದ್ದಾರೆ. ಇಂಥ ಟ್ಯಾಬ್ಲೋಗಳನ್ನು ನಿರಂತರವಾಗಿ ರಚಿಸ್ತಾ ಬಂದಿದ್ದೀರಿ. ಹೇಗೆ ಜನರ ಪ್ರೋತ್ಸಾಹ ಹೇಗಿದೆ ಮತ್ತೆ ನಿಮ್ಗೆ ಹೇಗೆ ಸಹಾಯ ಹೇಗೆ ಸಿಗ್ತಿದೆ ಅಂತ? ನಮ್ಮ ತಂಡ ಇವಾಗ ನೀವು ನೋಡ್ಬೋದು, ಈ ಜನ್ಮಾಷ್ಟಮಿ ಟೈಮಲ್ಲಿ ಕೂಡ ತುಂಬಾ ವೆರೈಟಿಯಾಗಿ ಈ ಕಾಸ್ಟ್ಯೂಮ್ ಆಗಲಿ ಅಥವಾ ಸಂದೇಶ ಕೊಡುವ ವೇಷನೇ ನಾವು ಮಾಡ್ಕೊಂಡು ಬಂದದ್ದು. ಅದಕ್ಕಿಂತ ಮುಂಚೆ ಪ್ರಕೃತಿದ್ದು ಈ ಪ್ರಾಣಿಗಳ ಬಗ್ಗೆ ಮಾಡಿದ್ದೇವೆ, ಸೇವ್ ನೇಚರ್ ಸೇವ್ ಕಲ್ಚರ್ ಆ ಟೈಪು.
ಅದರ ಲಾಸ್ಟ್ ಇಯರ್ 2 ಇಯರ್ ಬ್ಯಾಕ್ ನಾವು ಈ ನಮ್ದು ಕರಾವಳಿ ಜಂಕ್ಷನ್ ಅಲ್ಲಿನ ರೋಡ್ ಬಗ್ಗೆ ಒಂದು ಕಾನ್ಸೆಪ್ಟ್ ಮಾಡಿದ್ದೇವೆ. ಅದು ಕೂಡ ತುಂಬಾ ಜನರಿಗೆ ಮೆಚ್ಚುಗೆ ಪಡೆದಿದ್ದಾರೆ. ನೀವು ನೋಡಿರ್ಬೋದು, ಅದೇ ರೋಡಲ್ಲಿ ಮೊನ್ನೆ ನಮ್ದು ನರೇಂದ್ರ ಮೋದಿ ಕೂಡ ಬಂದಿದ್ದಾರೆ. ನಮ್ಗೆ ಅದೊಂದು ಖುಷಿ ಇದೆ, ಅಂದ್ರೆ ನಾವು ಆ ರೋಡಿ ಬಗ್ಗೆ ಹೋರಾಡಿದ್ದೇವೆ, ನಾವು ಕೂಡ ಹೋರಾಡಿದ್ದೇವೆ. ಅದರ ನಂತರ ಈ ವರ್ಷ ನಾವು ಈ ಜಲಚರ ಜೀವಿ, ಈ ಮೀನು, ಸಮುದ್ರದ ಮೀನೆಲ್ಲ ಪ್ಲಾಸ್ಟಿಕ್ ಪೊಲ್ಯೂಷನ್ ಎಲ್ಲ ಆಗ್ತಾ ಉಂಟು, ಅದರ ಬಗ್ಗೆ ಕೂಡ ನಾವು ಮಾಡಿದ್ದೇವೆ. ಅದು ಕೂಡ ತುಂಬಾ ಜನರಿಗೆ ತುಂಬಾ ಮೆಚ್ಚುಗೆ ಆಗಿದೆ. ಹಾಗೇನೆ ಮೊನ್ನೆ ನೀವು ನೋಡಿರ್ಬೋದು, ಜನ್ಮಾಷ್ಟಮಿ ದಿವಸ ಒಂದು ಡೂಪ್ಲಿಕೇಟ್ ವಿರಾಟ್ ಕೊಹ್ಲಿ ಅಂತ, ಅದು ಕೂಡ ನಮ್ಮ ತಂಡದಲ್ಲಿ ನಾವು ಮಾಡಿದ್ದೇವೆ. ಹಾಗೆ ಜನರು ತುಂಬಾ, ನಮ್ಮ ಟೀಮ್ ಅಂದ್ರೆ ತುಂಬಾ ಮೆಚ್ಚುಗೆ ಇಷ್ಟಪಡ್ತಾರೆ. ಒಂದು ಒಳ್ಳೆ ಜಾಗೃತಿ ಮೂಡಿಸುವಂತ ಪ್ರತಿಕ್ರಿಯೆ ಮಾಡಿದ್ರಿ, ಚೆನ್ನಾಗಿ ಮೂಡಿ ಬಂದಿದೆ, ಮತ್ತೆ ಅದಕ್ಕೆ ಒಳ್ಳೆ ಸ್ಪಂದನೆ ಸಿಗಲಿ, ಮತ್ತೆ ನಿಮಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಸೊ ಇದೊಂದು ಹೊಸ ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು. ಇಂತಹ ಕಾನ್ಸೆಪ್ಟ್ಗಳು ಪ್ರತಿ ಊರಿನಲ್ಲಿ ಆಗ್ಲಿ, ರಸ್ತೆ ಸುರಕ್ಷತೆ ಬಗ್ಗೆ ಇನ್ನಷ್ಟು ಜಾಗೃತಿಗಳಾಗ್ಲಿ, ಹೊಸ ವರ್ಷದ ಸಂಭ್ರಮದ ಒಂದು ಮೋಜು ಮಸ್ತಿಯ ಜೊತೆಗೆ ನಮ್ಮ ಕುಟುಂಬ, ನಮ್ಮ ಸಂಸಾರ ಅಥವಾ ನಮ್ಮ ಫ್ಯಾಮಿಲಿಯವರು ಏನಿರ್ತಾರೆ ನಮಗೆ ಕಾಯ್ತಾ ಇರ್ತಾರೆ. ಸೊ ಅದನ್ನು ನೆನ್ಪಿಟ್ಟುಕೊಂಡು ಬೈಕ್ ಚಲಾಯಿಸುವಾಗ ಹೆಲ್ಮೆಟ್ ಧರಿಸುವುದಿರ್ಬೋದು, ಅಥವಾ ಕಾರ್ ಚಲಾಯಿಸುವಾಗ ಸೀಟ್ ಬೆಲ್ಟ್ ಧರಿಸಿ, ಮತ್ತೆ ಸುರಕ್ಷಿತವಾಗಿ ಯಾವುದೇ ಮದ್ಯಪಾನ ಅಥವಾ ಇನ್ಯಾವುದೋ ದುಶ್ಚಟಗಳನ್ನು ಮಾಡದೆ ವಾಹನ ಚಲಾಯಿಸಿ ಅನ್ನುವಂಥ ಜಾಗೃತಿ ಸಂದೇಶವನ್ನ ಇವರು ನೀಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಉಡುಪಿಯಿಂದ ಅಶ್ವಥ್ ಆಚಾರ್ಯ, ನ್ಯೂಸ್ ನೆಕ್ಸ್ಟ್. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.